ಅಂತ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್. ಅದಕ್ಕಿಂತ ಒಂದು ಸುಂದರವಾದ ದೃಶ್ಯ ಪ್ರಪಂಚದಲ್ಲಿ ಏನೂ ಇಲ್ಲ. ನೀವೆಲ್ಲ ಸೂಪರ್ ಹೀರೋಸು. ಟು ಆಲ್ ಆಫ್ ಯು, ಸೋ ಬ್ಯೂಟಿಫುಲ್ ಸರ್. ನನಗೆ ಅನಿಸ್ತಾ ಇತ್ತು, ಈಗ 3 ಜನ ಮಕ್ಕಳಿಗೆ ಅವರು SSLCಯಲ್ಲಿ ಪ್ರತಿಭಾ ಪುರಸ್ಕಾರ ಅಂದ್ಕೊಟ್ರು. ಒಂದು ಹುಡುಗಿ 98%, ಆ ಪಕ್ಕದಲ್ಲಿದ್ದವಳು 97.1, ಆ 3ನೇ ಹುಡುಗಿ 91.8. ಅವ್ರಿಗೆಲ್ಲ ಶಾಲ ಹಾಕಿದ್ವಿ, ಗಿಫ್ಟ್ ಕೊಟ್ವಿ, ಹಾರಗಳು ಹಾಕಿದ್ವಲ್ಲ. ಅದಾದ್ಮೇಲೆ ಒಬ್ರು ಫಾದರ್ ಕೂತಿದ್ರು, ಅವ್ರ ಮಗಳಿಗೂ ಬಂದಿದೆ, ಅವಳು ಇವತ್ತು ಬರೋಕ್ಕಾಗಲಿಲ್ಲ. ಹಾಗಾಗಿ ಫಾದರ್ನ ಕರೆದ್ರು, ಅವ್ರಿಗೆ ಆನರ್ ಮಾಡಿದ್ರು. ಆವಾಗ ನನಗೆ ಅನ್ಸಿದ್ದೇನೆಂದ್ರೆ ರೀ, ಸೋ ಬ್ಯೂಟಿಫುಲ್ ಸರ್. ನಿಮ್ಮೆಲ್ರಿಗೂ ಇಲ್ಲಿ ಪೋಷಕರು ಯಾರ್ಯಾರಿದ್ದೀರೋ ನಿಮ್ಮೆಲ್ರಿಗೂ ಶಾಲ್ ಹಾಕಿ, ನಿಮ್ಗೆ ಹಾರ ಹಾಕ್ಬೇಕು, ನಿಮ್ಗೆ ನಾನು ಚಪ್ಪಾಳೆ ತಟ್ಟಬೇಕು ಅನ್ನಿಸ್ತಾ ಇದೆ. ಬಿಕಾಸ್ ಇವತ್ತು ಈ ಮಕ್ಕಳು ಏನು ಡ್ಯಾನ್ಸ್ ಮಾಡ್ತಾರೋ, ಏನು ಹಾಡು ಹಾಡ್ತಾರೋ, ಸುಮ್ಮನೆ ದಿನ ಸ್ಕೂಲ್ ಬರ್ತಾರಲ್ಲಿ, ಆ ಕಾರಣಕ್ಕೆ ಪ್ರತಿಯೊಬ್ಬ ಪೋಷಕರು ನಿಮಗೆ ಅಭಿನಂದನೆಗಳು. ಯಾಕಂದ್ರೆ ದೀಸ್ ಚಿಲ್ಡ್ರನ್ ನಮ್ಗೆ ಹೊರಗಡೆ ಕಾಣುವಂಥ ಹೂಗಳು ಅವರು. ಬಟ್ ಆ ಹೂ ಇರೋದು ಯಾಕೆ ಕಾರಣ ಏನು ಹೇಳಿ? ಆ ಬೇರು ನೀವು. ಎವ್ರಿ ಫಾದರ್, ಎವ್ರಿ ಮದರ್ ಹಿಯರ್, ನೀವು ಆ ಬೇರ್ ಸರ್. ಆ ಹೂ ನಮಗೆ ಕಣ್ಣು ಕಾಣ್ತಾ ಇದೆ. ನಾನು ಫಿಲ್ಮ್ಸ್ ಮಾಡ್ತೀನಲ್ಲ, ಅನುರಾಗ ಸಂಗಮ, ಕರ್ಪೂರದ ಗೊಂಬೆ, ನಮ್ಮೂರ ಮಂದಾರ ಹೂವೆ, ಈ ಚಿತ್ರಗಳಲ್ಲಿ ಏನಾಗೋದು ಅಂದರೆ, ನಾನೊಂದು ಹುಡುಗಿನ ಲವ್ ಮಾಡೋದು, ಆ ಹುಡುಗಿನ ಇನ್ನೊಬ್ಬ ಲವ್ ಮಾಡ್ತಿದ್ದಾನೆ, ಶಿವರಾಜ್ ಕುಮಾರ್ ಗೋವಿಂದ್ ಯಾರೋ ಒಬ್ರು. ಹುಡುಗಿನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ, ನಾವು ತ್ಯಾಗ ಮಾಡಬೇಕು. ನಮ್ಮನ್ನ ತ್ಯಾಗರಾಜ ಅಂತ ಕರೆಯೋರು. ಬಟ್ ನಿಜವಾದ ತ್ಯಾಗರಾಜ ನಾನಲ್ಲ, ನೀವು. ಪ್ರತಿಯೊಬ್ಬ ಫಾದರ್ ತ್ಯಾಗರಾಜ, ಪ್ರತಿಯೊಬ್ಬ ಮದರ್ ತ್ಯಾಗರಾಣಿ. ಒಂದು ಮಗುನ ಸ್ಕೂಲ್ ಕಳಿಸಿ ಬೆಳಗ್ಗೆ ಅವ್ರಿಗೆ ಯೂನಿಫಾರ್ಮ್ ಹಾಕಿ ಊಟ ಪ್ಯಾಕ್ ಮಾಡೋದು, ಆಮೇಲೆ ಯಾವುದೋ ಹೋಮ್ ವರ್ಕ್ ಮಾಡಿಸೋದು, ಯಾವುದೋ ಸ್ಪೆಷಲ್ ಕ್ಲಾಸ್ ಕಳಿಸೋದು, ಆ ಶ್ರಮ ಇದೆಯಲ್ಲ ಆಫ್ ಅ ಪೇರೆಂಟ್, ದಟ್ ಟ್ರಬಲ್, ದಟ್ ಇಸ್ ಅಮೇಝಿಂಗ್. ನೀವೆಲ್ಲ ಸೂಪರ್ ಹೀರೋಸು. ಟು ಆಲ್ ಆಫ್ ಯು, ಸೋ ಬ್ಯೂಟಿಫುಲ್ ಸರ್, ಆನ್ ಟೇಕಿಂಗ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅಪ್. ನಾನೊಂದು ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗು, ಸೌಂದರ್ಯ ಅಂತ ಆ ಫಿಲ್ಮು. ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಯುಂಗ್ಫ್ರೂ ಅಂತ ಒಂದು ಮೌಂಟೇನ್ ಏಂಜು, ಇಲ್ಲಿ ನಮ್ಗೆ ಹಿಮಾಲಯಾಸ್ ಎವರೆಸ್ಟ್ ಇದೆಯಲ್ಲ, ಆ ಥರ ಯುಂಗ್ಫ್ರೂ. ಇಡೀ ಮೌಂಟೇನ್ ರೇಂಜು ಹಿಮದಲ್ಲಿ ಕವರ್ ಆಗಿದೆ ರೀ. ಫುಲ್ ಸ್ನೋ, ಫುಲ್ ವೈಟ್ ಬೆಡ್ಶೀಟ್ ಹಾಕಿದಂಗಿದೆ ಇಡೀ ಜಾಗ. ಬಹಳ ಬ್ಯೂಟಿಫುಲ್ ಆಗಿತ್ತು. ಟಾಪ್ ಆಫ್ ಯುರೋಪ್ ಅಂತ ಕರೀತಾರೆ ಯುಂಗ್ಫ್ರೂನ. ನನಗೆ ಬಹಳ ಇಷ್ಟ ಆಯಿತು. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವಿಷುವಲ್. ಇದಕ್ಕಿಂತ ಸುಂದರವಾದ ದೃಶ್ಯ ನಾನು ನೋಡಿಲ್ಲ. ಇದನ್ನು ಫೋಟೋ ತೆಗಿಬೇಕು ಅಂತ ಹಿಂಗೇನು ನಾನು ಫೋಟೋ ತೆಗಿಬೇಕು, ಇನ್ನು ಕ್ಲಿಕ್ ಮಾಡಬೇಕು, ಯಾವನೋ ಹುಡುಗ, ಚಿಕ್ಕ ಹುಡುಗ, ಇಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲ ಆ ಥರ ಹುಡುಗ ನಗ್ನಗ್ತಾ ಹಿಂಗೆ ಫೋರ್ಗ್ರೌಂಡ್ ಬಂದ್ಬಿಟ್ಟಾರಿ. ಕ್ಯಾಮ್ರಾ ನೋಡ್ತಾ ಇದ್ದಾನೆ. ನಾನು ಕ್ಲಿಕ್ ಮಾಡಬೇಕಾದ್ರೆ ಆ ಫೋರ್ಗ್ರೌಂಡಲ್ಲಿ ಒಂದು ಮಗು ನಗ್ತಾ ಇದೆ. ಈಗ ಆ ಫೋಟೋ ನಮ್ಮ ಮನೇಲಿದೆ. ಯಾರಾಗ ಬಂದರೆ ನಾನು ಆ ಫೋಟೋ ತೋರಿಸ್ತೀನಿ, ಹೆಂಗಿದೆಯಮ್ಮ ಅಂತ. ಓಹ್, ವಾಡ ಬ್ಯೂಟಿಫುಲ್ ವಿಷುವಲ್, ಎಷ್ಟು ಚೆನ್ನಾಗಿದೆ ರೀ ಇದು, ಯಾರು ಈ ಮಗು ನಗ್ತಾ ಇರೋದು ಅಂತಾರೆ. ಅಂದರೆ ಹಿಂದೆ ಯುಂಗ್ಫ್ರೂ ಇದೆ. ನಾನು ಅಂದ್ಕೊಂಡಿದ್ದೆ ಪ್ರಪಂಚದ ಅತಿ ಸುಂದರವಾದ ದೃಶ್ಯ ಆ ಪರ್ವತ ಶ್ರೇಣಿ ಅಂತ. ಆದರೆ ನನಗೆ ಗೊತ್ತಾಯಿತು, ಪ್ರಪಂಚದ ಅತಿ ಸುಂದರವಾದ ದೃಶ್ಯ ನಗ್ತಾ ಇರೋ ಮಗು. ಅದಕ್ಕಿಂತ ಒಂದು ಸುಂದರವಾದ ದೃಶ್ಯ ಪ್ರಪಂಚದಲ್ಲಿ ಏನೂ ಇಲ್ಲ. The most beautiful sight, the most beautiful visual is a happy child, is a smiling child. ಹಾಗಾಗಿ ಈ ಸರ್ಕಸ್ ನಾವೆಲ್ಲ ಮಾಡ್ತಾ ಇದೀವಲ್ಲ, ಪೇರೆಂಟ್ಸು, ಟೀಚರ್ಸು, ಸ್ಕೂಲ್ಸು, ಎಜುಕೇಷನ್ನು, ಗವರ್ಮೆಂಟು, ಇದರ ಕೊನೆಯ ಉದ್ದೇಶ ಏನು ಗೊತ್ತಾ? ಇಟ್ಸ್ ಅ ಸ್ಮೈಲಿಂಗ್ ಚೈಲ್ಡ್. ನಿಮ್ಮ ಮಗು ನಗ್ನಗ್ತಾ ಇರಬೇಕು, ನಿಮ್ಮ ಮಗು ಖುಷಿಯಾಗಿರ್ಬೇಕು, ನಿಮ್ಮ ಮಗು ಹ್ಯಾಪಿಯಾಗಿರ್ಬೇಕು. ಅದು ಫಸ್ಟ್. ಎಲ್ಲದಕ್ಕಿಂತ ಮುಖ್ಯ ನನ್ನ ಮಗು ಹ್ಯಾಪಿಯಾಗಿರ್ಬೇಕು. ಸೊ ಈ ಹ್ಯಾಪಿನೆಸ್ನ ಸೀಕ್ರೆಟ್ ಏನು? ಮಗು ನಗ್ನಗ್ತಾ ಇರಬೇಕು. ಒಳಗಡೆಯಿಂದ ಹೇಳ್ತಾರೆ ನಾನು, ಎವ್ರಿ ಮಿನಿಟ್ ನಗ್ತಾ ಇರೋದಂತೆಲ್ಲ ಹೇಳ್ತಾರೆ ನಾನು. ಓಕೆ, ಸಣ್ಣ ಪುಟ್ಟ ವಿಷಯಗಳೆಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ, ಅದಲ್ಲ. ಮಗು ಓವರ್ ಆಲ್ ಒಂದು ಹ್ಯಾಪಿ ಚೈಲ್ಡ್ ಆಗಿರಬೇಕು. ಅಲ್ಲಿ ಏನೇನು ಮಾಡಬೇಕು ಅನ್ನೋ ಸಣ್ಣ ಸಣ್ಣ ವಿಷಯಗಳು ನನಗೆ ನನ್ನ ಮಕ್ಕಳ ಜೊತೆ ಆದಂಥ ಕೆಲ 2-3 ವಿಷಯಗಳು ನಿಮ್ಗೆ ಹೇಳ್ತೀನಿ, ನಿಮಗೆ ಸಹಾಯ ಆಗ್ಬೋದು. ಒಂದಿನ ಏನಾಯಿತು, ನಾನು ಅರ್ಜೆಂಟಾಗಿ ಶೂಟಿಂಗ್ ಹೋಗ್ತಾ ಇದ್ದೀನಿ. ನನಗೆ ಡೇ ಆ್ಯಂಡ್ ನೈಟ್ ಶೂಟಿಂಗ್. ಆ ಟೈಮಲ್ಲಿ ಟೈಮೇ ಇಲ್ಲ, ಓಡಾಡ್ತಿದ್ದೀನಿ, ಹೋಗ್ತಾ ಇದ್ದೀನಿ. ನನ್ನ ಮಗ ಈಗ ಹುಡುಗರೆಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ, LKG UKG ಆ ವಯಸ್ಸು, ಅವನು ಚೆಸ್ ಆಡ್ತಾ ಇದ್ದ. ನಾನು ಹೋಗ್ತಾ ಇದ್ದೀನಿ ಶೂಟಿಂಗ್ಗೆ. ಡ್ಯಾಡಿ ಕಮ್ ಲೆಟ್ಸ್ ಪ್ಲೇ ಚೆಸ್ ಅಂದ. ನಾನು ಓಕೆ ರಾಜ, ನಾನು ಶೂಟಿಂಗ್ ಇದೆ ಕಣೋ, ಬಾಯ್ ಬಾಯ್, ಬಟ್ ಐ ಲವ್ ಯು ಅಂದೆ. ಅದಕ್ಕೆ ಅವನು, ಡ್ಯಾಡಿ ಐ ಡೋಂಟ್ ವಾಂಟ್ ಯು ಟು ಲವ್ ಮೀ, ಐ ವಾಂಟ್ ಯು ಟು ಪ್ಲೇ ಚೆಸ್ ವಿತ್ ಮೀ ಅಂದ. ನೀವು ನನ್ನನ್ನು ಪ್ರೀತಿಸಬೇಕಾಗಿಲ್ಲ, ನನ್ನ ಜೊತೆ ಚೆಸ್ ಆಡಿ ಅಂದ ಹುಡುಗ.
ಇದು ಮುಖ್ಯ. ನೀವು ಪ್ರೀತಿಸ್ಬೇಕಾಗಿಲ್ಲ ಸರ್, ಅವನ ಜೊತೆ ಆಟ ಆಡಿ, ಅವನ ಜೊತೆ ಮಾತಾಡಿ, ಅವ್ರ ಜೊತೆ ಸಂತೋಷವಾಗಿರಿ, ಅವನ ಜೊತೆ ಹೋಮ್ವರ್ಕ್ ಮಾಡಿ, ಅವನ ಜೊತೆ ಪಾಠ ಕಲೀರಿ, ಅವನ ಕತೆ ಹೇಳಿ. ನೀವು ಅವನು ಪ್ರೀತಿಸ್ಬೇಕಾಗಿಲ್ಲ, ಅವನು ನಿಮ್ಮನ್ನು ಪ್ರೀತಿಸ್ತಾನೆ. ಇದು ಬಹಳ ಮುಖ್ಯವಾದ ವಿಷಯ. ಐ ಲವ್ ಯು ಅಂದ್ಕೊಂಡು ಅದಲ್ಲ. ಅವನು ಮಾಡುವಂಥ ವಿಷಯಗಳಲ್ಲಿ, ಅವನಿಗೆ ಆಸಕ್ತಿ ಇರುವಂಥ ವಿಷಯಗಳಲ್ಲಿ ನೀವು ತೊಡಗಿಸ್ಕೋಬೇಕು. ಇದು ಮೊದಲನೇ ಟ್ರಿಕ್ಕು. ಎರಡನೇ ಟ್ರಿಕ್ಕು, ಇಲ್ಲಿಂದ ಯಾವುದೋ ಒಂದು ಕಾರಣಕ್ಕೆ ಲಂಡನ್ಗೆ ಹೋಗಿದ್ದೀವಿ. ಲಂಡನ್ ಮ್ಯಾಂಚೆಸ್ಟರಲ್ಲಿ ಹಳೆ ಕತೆ, ಒಂದು 25-30 ವರ್ಷದ ಕತೆ ಇದು. ಆ ಟೈಮಲ್ಲಿ ಮ್ಯಾಂಚೆಸ್ಟರ್ ಹೋಗಿದ್ವಿ. ಮ್ಯಾಂಚೆಸ್ಟರಲ್ಲಿ ಒಂದು ಮಾಲ್, ಈಗ ಬೆಂಗಳೂರಲ್ಲಿ ಮಾಲ್ಸ್ ಎಲ್ಲ ಇದೆ, ಆ ಕಾಲದಲ್ಲಿ ಇರಲಿಲ್ಲ. ನಾವು ಮಾಲ್ಸ್ ಎಲ್ಲ ಆಗ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಅದ್ಭುತವಾದಂಥ ಮಾಲ್, ಸರ್ಕ್ಯುಲರ್ ಮಾಲ್ ಇದೆ. ನಾನು ನನ್ನ ಹೆಂಡತಿ ನೋಡಿ, ಓ ಗಾಡ್ ಏನಿದು ಇಷ್ಟು ಚೆನ್ನಾಗಿದೆ ಅಂತ ಈಗ ನೋಡ್ತಾ ಇದ್ದೀವಿ. ಈ ಹುಡುಗ ಇಷ್ಟಿದ್ದಾನೆ, ಅವನು ಅಂತ ಅಳ್ತಾ ಇದ್ದಾನೆ. ಈ ಮಗು ಯಾಕೆ ಅಳ್ತಾ ಇದೆ ಗೊತ್ತಾಗ್ತಿಲ್ಲ. ಸೊ ನಾನು ಕೆಳಗಿಳಿದು ಅಲ್ಲಿ ಇಳಿದು ಏನಾಯ್ತಪ್ಪ ಅಂತ ಅವನ ಲೆವೆಲಲ್ಲಿ ನೋಡಿದ್ರೆ ಬರೀ ಕಾಲುಗಳೇ ಕಾಣ್ತಾ ಇದೆ ಸರ್. ನಮಗೆ ಅದ್ಭುತ ಕಾಣ್ತಾ ಇದೆ, ಅವನ ಕಣ್ಣಲ್ಲಿ ಬರೀ ಕಾಲುಗಳು, ಶೂಗಳು, ಹೈ ಹೀಲ್ಸ್ಗಳು ಇದೇ ಕಾಣ್ತಾ ಇದೆ. ಅದಕ್ಕೆ ಮಗು ಅಳ್ತಾ ಇದೆ. ನಾವು ನಮ್ಮ ದೃಷ್ಟಿಯಲ್ಲೇ ಎಲ್ಲವನ್ನೂ ನೋಡ್ತಾ ಇರ್ತೀವಿ. ಆ ಮಗುಗೆ ಅಂತ ಒಂದು ದೃಷ್ಟಿ ಇರುತ್ತೆ ಲೈಫಲ್ಲಿ. ಎಲ್ಲದರ ಬಗ್ಗೆನೂ ಆ ಮಗುವಿನ ವ್ಯೂ ಪಾಯಿಂಟ್ ಏನು, ಆ ಮಗು ಕಣ್ಣಿಗೆ ಏನು ಕಾಣ್ತಾ ಇದೆ, ಆ ಮಗು ಏನು ಫೀಲ್ ಮಾಡ್ತಿದೆ ಅನ್ನೋದು ಒಂದು ಕ್ಷಣ ಯೋಚನೆ ಮಾಡಿದ್ರೆ ವಿಲ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ ಪೇರೆಂಟ್ಸ್. ನಾನಲ್ಲಿ ಆಕ್ಸಿಡೆಂಟ್ ಅನ್ನೋ ಚಿತ್ರ ಮಾಡ್ತಿದ್ದೆ ರಾಮನಗರ ಹತ್ರ. ಅಲ್ಲಿ ಒಂದು ಆಲದ ಮರ, ನೀವು ನೋಡಿರ್ತೀರ, ರಾಮನಗರ ಆಲದ ಮರ 1 ಕಿಲೋಮೀಟರ್ ಇದೆ ರೇಡಿಯಸ್, ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ಬೆಳೆದ್ಬಿಟ್ಟಿದೆ ಅದು. ಅದ್ರ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಈ ಗಿಡ ಬೀಜಗಳದೆಲ್ಲ ಮಾರ್ತಾರೆ. ಅಲ್ಲಿ ಅವ್ನು ತೋರಿಸ್ದ ಆಲದ ಮರ ಬೀಜ ಇಷ್ಟೇ ರೀ ಅದು. ನೀವೆಲ್ಲ ರೈತರು, ನಿಮ್ಗೆ ಗೊತ್ತಿರುತ್ತೆ. ಬಟ್ ಈ ಥರ ಇದ್ದಿದ್ದ ಬೀಜ, ಒಂದು ಆಲದ ಮರ 1 ಕಿಲೋಮೀಟರ್ ಬೆಳೆಯುತ್ತಲ್ಲ, ಅದು ಪೊಟೆನ್ಷಿಯಲ್ ಅಂತ, ಸಾಧ್ಯತೆ, ಒಂದು ಮಗುವಲ್ಲಿರುವ ಸಾಧ್ಯತೆ ಅದು. ಆ ಸಾಧ್ಯತೆಯನ್ನು ಕರೆಕ್ಟಾಗಿ ಬೆಳೆಸುವಂಥ ಒಂದು ಮಣ್ಣು ಬೇಕು, ಸಾಯಿಲ್ ಬೇಕು. ಅದು ಪೋಷಕರಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಆ ಮಗು ಬೆಳೆಯೋಕ್ಕೆ ಏನೇನು ಬೇಕು ಅಂತ. ಇನ್ನು ಈ ಹ್ಯಾಪಿನೆಸ್ ಸೀಕ್ರೆಟ್ಸ್ ಅನಿಸಿದ್ದು ನನಗೆ, ಈ ಮಕ್ಕಳು, ನಿಮ್ಮ ಮಕ್ಕಳು ಬೇಕಾಗಿರುವಂಥ ಏನೇನು ವಿಷಯಗಳನ್ನ ಮಾಡಿದ್ರೆ ಅವ್ರ ಜೀವನ ಸುಲಭ ಆಗುತ್ತೆ ಅಂತ ನನಗನ್ಸಿದ್ದು ಒಂದು 3-4 ಕಥೆಗಳ ಮೂಲಕ ಹೇಳ್ಬಿಡ್ತೀನಿ. ಮೊದಲನೇದು, ನಾನು ಮಡ್ರಾಸಲ್ಲಿ ಒಂದು 6 ವರ್ಷ ಇದ್ದೆ, ಚೆನ್ನೈಯಲ್ಲಿ. ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಬಂದೆ, ಶೂಟಿಂಗ್ ಬಂದಿದ್ದೆ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿಕ್ಕಿದ್ರು. ಡಾಕ್ಟರ್ ರಾಜ್ಕುಮಾರ್ ನೋಡ್ಬಿಟ್ಟು, ರಮೇಶ್, ನಿಮ್ಮ ಪಿಕ್ಚರೆಲ್ಲ ನೋಡಿದ್ದೀನಿ, ನಿಮ್ಮ ಪ್ರತಿಭೆ ಒಂದು ಕಡೆ, ನಿಮ್ಮ ಉತ್ಸಾಹ ಇದೆಯಲ್ಲ, ಅದು ನಿಮ್ಮನ್ನು ತುಂಬ ದೂರ ಹೇಳ್ಕೊಂಡೋಗುತ್ತೆ ಅಂತ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಏನು ಮಾಡಿದ್ರು ಒಂದು ಉತ್ಸಾಹದಲ್ಲಿ ಮಾಡೋಕ್ಕೆ ಹೇಳ್ಕೊಡಿ ಸರ್ ನಿಮ್ಮ ಮಕ್ಕಳಿಗೆ. ಪ್ಲೀಸ್ ಟೆಲ್ ದೆಮ್ ಟು ಬಿ ಇಂಟ್ರೆಸ್ಟೆಡ್. ಮೂರನೇದು, ಇದು ಒಬ್ಬ ಶಿಲ್ಪಿಯ ಕತೆ. ಒಬ್ಬ ಶಿಲ್ಪಿ, ಅವನಿಗೆ ತುಂಬ ಆಸೆ ಏನು ಅಂದರೆ, ಒಂದು ಮಹಾಮೂರ್ತಿ, ಮಹಾವಿಷ್ಣುದು ಒಂದು ದೊಡ್ಡ ಮೂರ್ತಿ ಮಾಡಬೇಕು ಅಂತ ರಾಜರ ಹತ್ರ ಕೇಳ್ಕೊಂಡ. ರಾಜರು ಮಾಡಪ್ಪ ಅಂದರು. ಒಂದು ದಿಢೀ ಬೆಟ್ಟವನ್ನೇ ಕೆತ್ತಿ ಒಂದು ಫುಲ್ ಹೈಟದು ವಿಷ್ಣು ಕೈಯಲ್ಲಿ ವಿಷ್ಣು ಚಕ್ರ ಇಟ್ಕೊಂಡು ನಿಂತಿದ್ದಾರೆ. ಮಾಡಿ ಮುಗಿಸ್ದ. ಎಲ್ಲರೂ ಆಹಾ ಅದ್ಭುತ ಅಮೋಘ ಅಂತ ಇದ್ರು. ಆದರೆ ಈ ಶಿಲ್ಪಿ ರಾಜನ ಹತ್ರ ಬಂದು, ಸರ್ ಎಲ್ಲ ಓಕೆ ಸರ್, ಆ ವಿಷ್ಣು ಚಕ್ರ ಇದೆಯಲ್ಲ ಸರ್, ಅದು ಹಿಂದ್ಗಡೆ ಒಂದು ಸ್ಪೋಕ್ ಮುರಿದೋಗಿದೆ ಸರ್, ನಾನು ಮತ್ತೆ ಮೊದಲಿಂದ ಶುರು ಮಾಡ್ತೀನಿ ಸರ್. ರಾಜ, ಬಿಟ್ಟಾಕಪ್ಪ, ಅಷ್ಟು ಹೈಟಲ್ಲ ಅದು ಚಕ್ರ ಹಿಂದೆ ಮುರಿದೋಗಿದೆ, ಯಾರಿಗೆ ಗೊತ್ತಾಗುತ್ತೆ? ಅದಕ್ಕೆ ಆ ಶಿಲ್ಪಿ ಹೇಳಿದಂತೆ, ನನಗೆ ಗೊತ್ತಲ್ಲ ಸರ್. ಯಾರು ಗೊತ್ತಾಗುತ್ತೆ ಅಂತಲ್ಲ, ತಪ್ಪು ಮಾಡಿದೆ ಅಂತ ನಿನಗೆ ಗೊತ್ತಲ್ಲ, ಪ್ರಪಂಚಕ್ಕೆ ನೀನು ಮುಚ್ಚಿಡ್ಬಿಡೋದು, ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿನಗೆ ಗೊತ್ತಲ್ಲಪ್ಪ, ಮನಸ್ಸಾಕ್ಷಿದ್ದು ಒಂದು ಇದೆಯಲ್ಲಪ್ಪ, ಅದನ್ನ ಇಂಟಿಗ್ರಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದನ್ನು ಹೇಳ್ಕೊಡಿ ಸರ್, ಇದು ಬಹಳ ಮುಖ್ಯ. ಈಗ ಬದಲಾಗ್ತಿರುವಂಥ ಪ್ರಪಂಚದಲ್ಲಿ ಬಹಳ ಮುಖ್ಯವಾದ ವಿಷಯ ಅಂದರೆ ಆ ಇಂಟಿಗ್ರಿಟಿ.